ಬೆಲೆ ಬಾಳುವ ಅಪರೂಪದ ಅಂಬರ್ ಗ್ರೀಸ್ನ ಚಿದಂಬರ ರಹಸ್ಯವೇನು ಗೊತ್ತಾ? ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ಸಮುದ್ರ ಹಲವಾರು ಕೌತುಕಗಳ ಆಗರವಷ್ಟೇ ಅಲ್ಲ, ಜೊತೆಗೆ ಅಪಾರ ಸಂಪತ್ತಿನ ಖಜಾನೆಯೂ ಹೌದು. ಮತ್ಸ್ಯ ಸಂಪತ್ತಿನಿಂದ ಮೊದಲುಗೊಂಡು ಮುತ್ತು ಹವಳಗಳು ಇಲ್ಲಿ ಲಭ್ಯ. ಮರಳಿನ ಕಣ ಚಿಪ್ಪಿನ ಮಾಂಸದಲ್ಲಿ ಸಿಲುಕಿಕೊಂಡಾಗ ಅಸಾಧ್ಯ ನೋವು ಉಂಟಾಗುತ್ತದೆ. ಆಗ ಚಿಪ್ಪು ಸ್ರವಿಸುವ ಮಂದ ದ್ರವದಿಂದಲೇ ಮುತ್ತು ರೂಪುಗೊಳ್ಳುವುದೆಂದು ನಮಗೆ ಗೊತ್ತಾ? ಈಗ ಮುತ್ತಿನ ಕೃಷಿ ಎಂಬ ಹೆಸರಿನಲ್ಲಿ ಮನುಷ್ಯನೇ ಚಿಪ್ಪಿನ ಮಾಂಸಕ್ಕೆ ಮರಳು ಸೇರಿಸಿ ಮುತ್ತನ್ನು ಪಡೆಯುತ್ತಾನೆ. ಇಂತಹದೇ ಇನ್ನೊಂದು ವಿಸ್ಮಯಕಾರಿ ವಸ್ತುವಿದೆ. ಅದೇ ಅಂಬರ ಗ್ರೀಸ್ ಅಥವಾ ತಿಮಿಂಗಿಲದ ವಾಂತಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅಪರೂಪದ ಅಂಬರ್ ಗ್ರೀಸ್ ರೂಪುಗೊಳ್ಳುವುದರ ಹಿಂದೆ ಮುತ್ತಿನಷ್ಟೇ ರೋಚಕ ಕಥೆಯಿದೆ. ಅಂಬರ್ ಗ್ರೀಸ್ನ ಬಗೆಗೆ ಮಾನವನ ಸ್ವಾರ್ಥದ ನಡೆ ನೋಡಿದಾಗ ಅಂಬರ್ ಗ್ರೀಸ್ನ ಹಿಂದೆ ವ್ಯಥೆಯೂ ಇದೆ ಅನ್ನಿಸದಿರದು. ಹಾಗಾದರೆ ಅಂಬರ್ ಗ್ರೀಸ್ ಅಥವಾ ತಿಮಿಂಗಿಲದ ವಾಂತಿ ಅಂದರೇನು? ಸಮುದ್ರಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯೇ? ಮನುಷ್ಯ ಯಾತಕ್ಕಾಗಿ ಅಂಬರ್ ಗ್ರೀಸ್ನ ಹಿಂದೆ ಬಿದ್ದು ಕಂಬಿ ಎಣಿಸುತ್ತಿದ್ದಾನೆ? ಸಮುದ್ರವಿಂದ ಕೂಡಲೇ ಭೂಮಿಯ ಮೇಲಿನ ಅತಿ ದೊಡ್ಡ ಜೀವಿ. ಆಫ್ರಿಕಾ ಆನೆಗಳಿಗಿಂತಲೂ ದೊಡ್ಡದಾದ ತಿಮಿಂಗಿಲಗಳು ನಮ್ಮ ಕಣ್ಣೆದುರಿಗೆ ಬರುತ್ತವೆ. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ತಿಮಿಂಗಿಲದ ಕೊಬ್ಬಿಗಾಗಿ ಮಾಡಲಾಗುತ್ತಿರುವ ಮಾರಣ ಹೋಮ ಗುಟ್ಟಾಗಿ ಉಳಿದಿಲ್ಲ. ಇದೀಗ ತಿಮಿಂಗಿಲದ ವಾಂತಿಗೂ ಬೆಲೆ ಬಂದಿದೆ ಎಂದರೆ ನಂಬಲೇಬೇಕು. ಹೌದು, ಸ್ಟರ್ಮ್ ವೇಲಾ ಎಂಬ ಪ್ರಭೇದದ ತಿಮಿಂಗಿಲ ಹೊಂದಿದೆ. 35ರಿಂದ 60 ಅಡಿಯವರೆಗೆ ಉದ್ದವಿರುತ್ತದೆ. 40,000 kg ತೂಗುತ್ತದೆ. ಅದರ ವಿಶೇಷತೆ ಎಂದರೆ ಈ ತಿಮಿಂಗಿಲದ ತಲೆ ದೊಡ್ಡದು. ಭೂಮಿಯ ಮೇಲೆ ಅತಿ ದೊಡ್ಡ ಮೆದುಳನ್ನು ಹೊಂದಿದ ಜೀವಿ ಎಂದು ಹೆಸರು ಪಡೆದಿದೆ. ದೊಡ್ಡದಾದ ತಲೆಯ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿಯೇ ಮೇಣದಂತಹ ಪದಾರ್ಥ ಸಂಗ್ರಹಗೊಳ್ಳುತ್ತದೆ. 100 ವರ್ಷಗಳ ಹಿಂದಿನಿಂದಲೂ ದೀಪ ಉರಿಸುವ ತೈಲಕ್ಕಾಗಿ ಇದನ್ನು ಅವ್ಯಾಹತವಾಗಿ ಕೊಲ್ಲಲಾಗುತ್ತಿತ್ತು. ಈಗಲೂ ಮುಂದುವರಿದಿದೆ. ಇದರ ಹಲ್ಲುಗಳು ಬೇರೆ ಪ್ರಭೇದದ ತಿಮಿಂಗಿಲಗಳ ಹಲ್ಲುಗಳಿಗಿಂತ ದೊಡ್ಡದಿರುತ್ತವೆ. ಆದರೆ ಸಿಕ್ಕ ಆಹಾರವನ್ನು ಜಗಿಯದೆ ನುಂಗುವಂತಹ ಹೊಟ್ಟೆಬಾಕ ಒಮ್ಮೊಮ್ಮೆ ಕಪ್ಪೆ ಬೋಂಡಸ್ ಮೀನನ್ನು ನುಂಗುತ್ತದೆ. ಅದರ ಬೆನ್ನಿನ ಭಾಗದಲ್ಲಿ ಆರ್ದ್ರವಾಗಿರುವ ಕ್ಯಾಲ್ಸಿಯಂನ ಗಟ್ಟಿಯಾದ ಮೂಳೆಯನ್ನು ಇಡಿಯಾಗಿ ನುಂಗಿದಾಗ ಅದರ ಕ್ಯಾಲ್ಸಿಯಂನ ಬೆನ್ನು ಮೂಳೆ ಅತ್ತ ಪಚನವೂ ಆಗದೆ ಇತ್ತ ಉಗುಳಲು ಆಗದೆ ಕರುಳಿನಲ್ಲಿಯೇ ಉಳಿದು ಬಿಡುತ್ತದೆ. ಆಗ ಆ ಗಟ್ಟಿಯಾದ ಆಹಾರ ತ್ಯಾಜ್ಯದ ಸುತ್ತಲೂ ಅದರ ದೇಹದಿಂದ ಮೇಣದಂತಹ ಮಂದ ದ್ರವವೊಂದು ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ. ವರ್ಷಗಟ್ಟಲೆ ಅದರ ದೇಹದ ಒಳಗೆ ಉಂಟಾಗುವ ರಾಸಾಯನಿಕ ಪ್ರಕ್ರಿಯೆಯಿಂದ ಅದು ಗಟ್ಟಿಯಾದ ಕಲ್ಲಿನಂತಹ ಆಕೃತಿ ಪಡೆಯುತ್ತದೆ. ತಿಮಿಂಗಿಲಕ್ಕೆ ಬೇಡದ ವಸ್ತುವೊಂದು ದೇಹದೊಳಗಿಂದ ಹೊರಹೋದರೆ ಸಾಕೆಂದು ಬಿಡುತ್ತದೆ. ವಿಜ್ಞಾನಿಗಳ ಪ್ರಕಾರ ಹೀಗೆ ಸಂಗ್ರಹವಾದ ಅಂಬರ್ ಗ್ರೀಸ್ ತಿಮಿಂಗಿಲದ ಮರಣದೊಂದಿಗೆ ಹೊರಬರುತ್ತದೆ ಎಂದು. ಇನ್ನು ಕೆಲವು ವಿಜ್ಞಾನಿಗಳು ಹೇಳುವ ಪ್ರಕಾರ ದೇಹದ ನಿರಂತರ ಹೊರತಳ್ಳುವಿಕೆಯ ಪರಿಣಾಮವಾಗಿ ತಿಮಿಂಗಿಲದ ಬಾಯಿಯ ಮೂಲಕ ಅದು ಸಮುದ್ರಕ್ಕೆ ವಿಸರ್ಜಿಸಲ್ಪಡುತ್ತದೆ ಎಂದು ಹೇಳುತ್ತಾರೆ. ತಿಮಿಂಗಿಲಕ್ಕೆ ಬೇಡವಾದ ಅಜೀರ್ಣವಾದ ಆ ವಸ್ತು ಯಾವಾಗ ಅದರ ದೇಹದಿಂದ ಹೊರಹಾಕಲ್ಪಡುತ್ತದೋ ಆಗ ಅದು ಮನುಷ್ಯನಿಗೆ ಬೇಕಾದ ವಸ್ತುವಾಗಿ ಬಿಡುತ್ತದೆ. ಲಾಭವಿದೆ ಎಂದರೆ ವಾಂತಿಯಾದರೇನು, ಮಲವಾದರೇನು? ಮನುಷ್ಯನಿಗೆ ಯಾವ ಹೇಸಿಗೆಯೂ ಇರದು. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವಾಗ ಒಮ್ಮೊಮ್ಮೆ ಅದು ಸಿಗುತ್ತದೆ. ಭಾರತದಲ್ಲಿ ಸ್ಟರ್ಮ್ ವೇಲ್ ಸಂರಕ್ಷಿತ ಜಲಚರವಾದ ಕಾರಣ ಅದರಿಂದ ಸಿಗುವ ಈ ಉತ್ಪನ್ನವನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಆದರೆ ಮನುಷ್ಯ ಆಸೆ ಬುರುಕ. ಸಿಕ್ಕ ಕೂಡಲೇ ಆತನ ತಲೆಯಲ್ಲಿ ಓಡುವ ಯೋಚನೆಯೊಂದೇ, ತಾನು ಅದನ್ನು ಮಾರಿ ಹೇಗೆ ಕೋಟ್ಯಾಧೀಶನಾಗಬೇಕು ಎಂದು. ಇತ್ತೀಚೆಗೆ ಬೆಂಗಳೂರು, ಮಂಗಳೂರುಗಳಲ್ಲಿ 2 ಪ್ರತ್ಯೇಕ ಘಟನೆಗಳಲ್ಲಿ 100 ಕೋಟಿ ರೂಪಾಯಿ ಬೆಲೆಯ ಅಂಬರ್ ಗ್ರೀಸನ್ನು ವಶಪಡಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಬೀರೂರು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಬಳ್ಳಾರಿ ಜಿಲ್ಲೆಗಳಲ್ಲೂ ಇದರ ಕಳ್ಳ ಸಾಗಾಣಿಕೆ ಮಾಡುವವರನ್ನು ಪೊಲೀಸರು ಹಿಡಿದು ಹೆಡೆಮುರಿ ಕಟ್ಟಿದ್ದು ಶ್ಲಾಘನೀಯ. 1 kg ತೂಗುವ ಅಂಬರ್ ಗ್ರೀಸ್ ಹತ್ತಿರ 1 ಕೋಟಿ ರೂಪಾಯಿಗೆ ಬಿಕರಿಯಾಗುತ್ತದೆ. ತತ್ಕ್ಷಣ ಶ್ರೀಮಂತರಾಗುವ ಆಸೆಯಿಂದ ಮನುಷ್ಯ ತಿಮಿಂಗಿಲದ ವಾಂತಿಯ ಸಂಗ್ರಹದಲ್ಲಿ ತೊಡಗಿದ್ದಾನೆ. ಸ್ಟರ್ಮ್ ತಿಮಿಂಗಿಲದ ದೇಹದಲ್ಲಿ ಅಂಬರ್ ಗ್ರೀಸ್ ಇರಬಹುದೆಂದು ಅಂದಾಜಿಸಿ ಅದನ್ನು ಬೇಟೆಯಾಡುವವರೂ ಇದ್ದಾರೆ. ಮೊದಲೇ ತಿಮಿಂಗಿಲಗಳು ಅವನತಿಯ ಹಂತವನ್ನು ತಲುಪಿವೆ.
ಅದರ ಜೊತೆಯಲ್ಲಿ ಮನುಷ್ಯನು ಅವುಗಳ ನಾಶಕ್ಕೆ ನಿಂತುಕೊಂಡರೆ ಜಲಪರಿಸರದ ವಿಶೇಷ ಪ್ರಭೇದದ ಜೀವಿಯೊಂದು ಕಣ್ಮರೆಯಾಗಬಹುದು ಎಂದು ಹೆಚ್ಚಿನ ದೇಶಗಳಲ್ಲಿ ಇವುಗಳ ಬೇಟೆಯನ್ನು ನಿಷೇಧಿಸಿದೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಗುಜರಾತ್ಗಳಲ್ಲಿ ಇದರ ಕಳ್ಳ ಸಾಗಾಣಿಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಪರಿಣಾಮವಾಗಿ ಇದುವರೆಗೂ ನೂರಾರು ಮಂದಿ ಬಂಧಿಯಾಗಿದ್ದಾರೆ. ಅಂಬರಗ್ರೀಸ್ ಯಾಕಿಷ್ಟು ಬೆಲೆ ಬಾಳುತ್ತದೆ ಎಂದು ನಿಮಗೆ ಅನಿಸಬಹುದು. ಇದು ವಿಶೇಷ ಪರಿಮಳ ಸೂಸುವ ವಸ್ತುವಾದ ಕಾರಣ ಇದನ್ನು ಸುಗಂಧದೆಣ್ಣೆ, ಅತ್ತರಿನ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಇದರಿಂದ ತಯಾರಿಸಿದ ಸುಗಂಧ ದ್ರವ್ಯ ಶ್ರೀಮಂತರನ್ನು ಹೆಚ್ಚು ಆಕರ್ಷಿಸುತ್ತದೆ. ಇದಲ್ಲದೆ ಕೆಲವು ಔಷಧಿಯ ತಯಾರಿಕೆಯಲ್ಲಿಯೂ ಅಗರಬತ್ತಿ ತಯಾರಿಕೆಯಲ್ಲಿಯೂ ಇದನ್ನು ಬಳಸಲಾಗುತ್ತದೆ. ಪ್ರಕೃತಿಯಲ್ಲಿ ಏನೇ ಸಿಕ್ಕರೂ ಮನುಷ್ಯರಿಗೆ ಉಪಯೋಗಕ್ಕೆ ಬರುತ್ತದೆ. ಆದರೆ ಮನುಷ್ಯ ತನ್ನ ಪಾಲಿಗೆ ಬಂದುದರಲ್ಲಿಯೇ ಸಂತೋಷ ಪಡುವುದಿಲ್ಲ. ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದು ಒಂದೇ ಬಾರಿ ಕೊಯ್ದು ತಿನ್ನುವ ಆಸೆಬುರುಕನಂತೆ ಮನುಷ್ಯ ವರ್ತಿಸುತ್ತಾನೆ. ಕೊನೆಗೆ ತಾನೇ ಹೆಣೆದ ಬಲೆಯಲ್ಲಿ ತಾನೇ ಬಿದ್ದು ವಿಲವಿಲನೆ ಒದ್ದಾಡುತ್ತಾನೆ. ಸಮುದ್ರವೆಂಬ ಪರಿಸರ ಚಕ್ರದಲ್ಲಿ ತಿಮಿಂಗಿಲದ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಅರಿತಿದ್ದರೂ ಅವುಗಳ ನಾಶಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾನೆಂದರೆ ಆತನ ಅಜ್ಞಾನಕ್ಕೆ ಇನ್ನೇನು ಹೇಳಬೇಕು. ತಿಮಿಂಗಿಲಗಳು ನಾಶವಾದಂತೆ ಮತ್ಸ್ಯಕ್ಷಾಮದ ಜೊತೆಗೆ ಮನುಷ್ಯನ ವಿನಾಶ ಎಂಬುದನ್ನು ಇನ್ನಾದರೂ ನಾವು ಅರಿಯಲೇಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.